ಇವನು ಅಂತಿಂತ ಕಳ್ಳ ಅಲ್ಲ, ಕಳ್ಳರಲ್ಲೇ ಐನಾತಿ ಕಳ್ಳ. ಈ ಖತರ್ನಾಕ್ ಕಳ್ಳನ ಐಡಿಯಾಗೆ ಬೆಂಗಳೂರು ಪೊಲೀಸರೇ ದಂಗಾಗಿ ಹೋಗಿದ್ರು. ಈ ಚೋರ ಲಾಕ್ ಆಗಿದ್ದೇ ರೋಚಕವಾಗಿದ್ದು, ಇವನ ಚರಿತ್ರೆ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಿ. ಈ ಫೋಟೋದಲ್ಲಿದ್ದಾನಲ್ಲ, ಇವನೇ ನೋಡಿ ಆ ಐನಾತಿ ಕಳ್ಳ. ಹೆಸರು ನರಸಿಂಹ ರೆಡ್ಡಿ ಅಂತ. ಇವನೆಂಥ ಐನಾತಿ ಅಂದ್ರೆ ಇವನನ್ನ ಹಿಡಿಯೋಕೆ ಪೊಲೀಸರೇ ಸುಸ್ತಾಗಿ ಹೋಗಿದ್ರು. ಊರೆಲ್ಲ ಹುಡುಕಿದ್ರು, ಇವನನ್ನ ಪತ್ತೆ ಹಚ್ಚೋಕ್ ಮಾತ್ರ ಆಗ್ತಿರ್ಲಿಲ್ಲ. ಯಾರು ಊಹಿಸದ ಜಾಗವನ್ನೇ ಈತ ತನ್ನ ಆವಾಸ ಸ್ಥಾನ ಮಾಡ್ಕೊಂಡ್ಬಿಟ್ಟಿದ್ದ. ಸಿಟಿಯಲ್ಲಿ ಒಂಟಿ ಮನೆಗಳ ಕಳ್ಳತನ, ಕಾಡಲ್ಲಿ ವಾಸಸ್ಥಾನ. ಎಸ್, ಊರೆಲ್ಲ ತಿರುಗಿ ನಗರದಲ್ಲಿರೋ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ನರಸಿಂಹ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕನ್ನ ಹಾಕ್ತಿದ್ದ. ಬಳಿಕ ಕದ್ದ ಆಭರಣಗಳ ಸಮೇತ ಕಾಡಿಗೆ ಎಸ್ಕೇಪ್ ಆಗ್ತಿದ್ದ. ಬೆಂಗಳೂರಿನ ಹೊರವಲಯದಲ್ಲಿರುವ ಕಾಡುಗಳನ್ನ ತನ್ನ ಹೈಡ್ಔಟ್ ಪ್ಲೇಸ್ ಆಗಿ ಮಾಡಿಕೊಂಡಿದ್ದ ಈ ಆಸಾಮಿ ನೆಲಮಂಗಲ ಬಳಿಯ ಗುಡೇಮಾರನಹಳ್ಳಿ ಹಾಗೂ ಕೃಷ್ಣಗಿರಿ ಅರಣ್ಯದಲ್ಲಿ ವಾಸ ಮಾಡ್ತಿದ್ದ. ಬೆಳಗಿನ ಹೊತ್ತು ಗಿಡ ಮರಗಳ ಕೆಳಗೆ ಆಶ್ರಯ ಪಡಿತಾ ಇದ್ದ ಖದೀಮ ರಾತ್ರಿ ಹೊತ್ತು ಬಂಡೆಗಳನ್ನೇ ಬೆಡ್ ಮಾಡಿಕೊಂಡು ಹಾಯಾಗಿ ಮಲಗ್ತಿದ್ದ. ಐನಾತಿ ಕಳ್ಳ ಪೊಲೀಸರ ಕೈಗೆ ಲಾಕ್ ಆಗಿದ್ದೇ ರೋಚಕ. ಇದುವರೆಗೂ ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕಳ್ಳನನ್ನ ಪೊಲೀಸರಿಗೆ ಹಿಡಿಯೋದೇ ದೊಡ್ಡ ಸವಾಲಾಗಿತ್ತು. ಆದ್ರೆ ಈತ ಎಲ್ಲೆಲ್ಲಿ ಕಳ್ತನ ಮಾಡ್ತಾ ಇದ್ನೋ ಆ ಜಾಗಗಳಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈತನ ಚಲನವಲನ ಸರಿಯಾಗಿದ್ವು. ಜೊತೆಗೆ ಆತನ ಮೊಬೈಲ್ ನೆಟ್ವರ್ಕ್ ಸುಳಿವು ನೀಡಿತ್ತು. ಟವರ್ ಲೊಕೇಶನ್ ಆಧರಿಸಿ ಫೀಲ್ಡ್ಗಿಳಿದ ಗಿರಿನಗರ ಪೊಲೀಸರು ಗುಡೇಮಾರನಹಳ್ಳಿ ಕಾಡಿನಲ್ಲಿ ಐನಾತಿ ನರಸಿಂಹ ರೆಡ್ಡಿಯನ್ನ ಲಾಕ್ ಮಾಡಿದ್ದಾರೆ. ಗಿರಿನಗರ ಪೊಲೀಸ್ ಠಾಣೆಯವರು ಕನ್ನಕಳು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ 1 kg 141 ಗ್ರಾಂ ತೂಕದ ಚಿನ್ನಾಭರಣಗಳು ಜೊತೆಗೆ 2 ಕಾರುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಬಂಧಿತನಿಂದ ಸುಮಾರು 70 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ನಾನೇ ಬೇರೆ, ನನ್ ಸ್ಟೈಲೇ ಬೇರೆ ಅಂತಿದ್ದ ಕಿಲಾಡಿ ಕಳ್ಳನಿಗೆ ಬಾಪ ನಮ್ ಸ್ಟೈಲ್ ತೋರಿಸ್ತೀವಿ ಅಂತ ಈಗ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಪ್ರಜ್ವಲ್ ನಿಟ್ಟೂರು, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.